ಬ್ಲಾಗ್ ಇಷ್ಟೇನು. ಸೊ ಮೈಸೂರು ಏನೋ ಒಂಥರ ಗುಡ್ ವೈಬ್ಸ್. ಸೊ ಮೈಸೂರು ಸ್ಟೋರಿ ಹೇಳ್ಬೇಕಂದ್ರೆ ಸೊ ಸಮಥಿಂಗ್ ಸ್ಪೆಷಲ್ ಇದೆ. ಅದನ್ನ ಚಾಮುಂಡಿ ಟೆಂಪಲ್ಲೇ ಹೋಗ್ಬಿಟ್ಟು ಒಂದು ಸ್ಟೋರಿ ಇದೆ, ಎಕ್ಸ್ಪ್ಲೇನ್ ಮಾಡ್ತೀನಿ. ಹೆಂಗೆ ನನಗೆ ಮೈಸೂರು ಯಾವ ಥರ ಕನೆಕ್ಟ್ ಆಯಿತು ಅದನ್ನು ಆಲ್ಮೋಸ್ಟ್ ಒಂದು 3 months ಒಂಟೆ ಬರ್ತಾ ಇರ್ತೀನಿ. ಸೊ ಚಾಮುಂಡೇಶ್ವರಿ ದರ್ಶನ ಪಡೆಯೋಕ್ಕೆ ನಿಮ್ಗೆ ತೋರಿಸ್ತೀನಿ. ಒಂದು ಸ್ಟೋರಿ ಇದೆ ಇಲ್ಲಿ ಥರ. ಮತ್ತೆ KSRTC ಎಲ್ಲಿ ನೋಡಿದ್ರು ನಮ್ಮ KSRTC ಐರಾವತದೇ ಅವ ಅಲ್ವಾ. ಓಕೆ, ವಿಡಿಯೋ ನೋಡೋ ಸಬ್ಸ್ಕ್ರೈಬ್ ಮಾಡ್ರಿ. ಕೆಲವು ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಓಕೆನಾ, ಕರ್ಕೊಂಡು ಹೋಗ್ತಾ ಇದೆ ನೋಡಿ. ಮೈಸೂರಲ್ಲಿ ಡಿ ಬಾಸ್ ಪ್ರೈಸ್ ಡಬಲ್. ಹಾಯ್ ಬ್ರೋ, ಫುಲ್ ಜೋರಾ. ಸಾರಿ ಲಾಗ್ ಓನ್ಲಿ ಲಾಗ್. ನೋಡಿ ಮೈಸೂರಲ್ಲಿ ಡೆವಿಲ್ ಇದೆ. ಸೊ ಮೂವಿ ನೋಡ್ತಾ ಇದ್ರು, ರಿವ್ಯೂ ಕೊಡು ಬನ್ನಿ ಅಂತ ಹೇಳಿದ್ರೆ ಸೊ ಕೊಡಲಿಲ್ಲ. ನೋಡಿ ಡಿ ಬಾಸ್ ಕ್ರೇಜ್ ಹೆಂಗಿದೆ. ಐ ಥಿಂಕ್ KR ಸರ್ಕಲ್ ಅನ್ಸುತ್ತೆ ಇದು. ಚೆನ್ನಾಗಿದೆ. ನಾನು ಏನು ಮಾಡ್ತಾ ನನಗೆ ಗೊತ್ತಾಗ್ತಿಲ್ಲ. ಸೊ ಆ್ಯಕ್ಚುಲಿ ನಾನು ಇಂಟ್ರೋವರ್ಟು, ಯಾರ ಜೊತೆ ಅಷ್ಟು ಆಗಲ್ಲ. ಬಟ್ ಕ್ಯಾಮ್ರಾ ಇಟ್ಕೊಂಡ್ಮೇಲೆ ಹೋಗ್ತಾನೆ ಇನ್ನೂ ಅನ್ನಿಸ್ತಾ ಇದೆ. ಕ್ಯಾಮ್ರಾ ಇಟ್ಕೊಂಡು ಹೋದರೆ ಅಲ್ಲಿ ನೋಡಿದ್ರಲ್ಲ ಕ್ಲಿಪ್ಪು ಆ ಥರ ಓಡಾಡ್ತಾನೆ. ಮೈಸೂರು ನೋಡಿ ಯಾವ ಥರ ಇದೆ ಮೈಸೂರು. ಫುಲ್ ಪೀಸ್ಫುಲ್ ಆಗಿದೆ ಮೈಸೂರು. ಈಗ ಸಿಟಿ ಬಸ್ ಸ್ಟ್ಯಾಂಡ್ ಹೋಗ್ಬೇಕು, ಹೋಗೋಣ. ಸಿಟಿ ಬಸ್ ಸ್ಟ್ಯಾಂಡ್ ಹೋಗ್ಬೇಕು ನಾನೀಗ. ಸೊ ಚಾಮುಂಡಿ ಟೆಂಪಲ್ ಹೋಗ್ಲಿಕ್ಕೆ ಬಸ್ಗೆ. ಸೊ 2 ವೀಲರ್ ತೊಗೊಂಡು ಹೋಗೋಣ ಅಂದ್ಕೊಂಡೆ, ರೆಂಟೆಡ್. ಬಟ್ ಅಷ್ಟು ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ಬಸ್ಸಲ್ಲೇ ಹೋಗೋಣ. ಚಾಮುಂಡಿ ಟೆಂಪಲ್ ಯಾವ ಥರ ಇದೆ ಮೈಸೂರು. ಅಂತ ಹೇಳ್ಬಿಟ್ಟು ಇಲ್ಲಿದೆ ಬನ್ನಿ ನಮ್ಮ ಹಿಸ್ಟ್ರಿ. ಇದೇ ಪಾರ್ಕಿಂಗಲ್ಲಿ. ಸೊ ಬಿಫೋರ್ 2000 ಐ ಥಿಂಕ್ 19 ಅನಿಸುತ್ತೆ, 19. ಸೊ ಫಸ್ಟ್ ನಾನು 4 ವೀಲರ್ ಡ್ರೈವಿಂಗ್ ಕಲಿತ ತಕ್ಷಣ ಫಸ್ಟ್ ಕಾರ್ ತೊಗೊಂಡು ಬಂದಿದ್ದೆ ಈ ಚಾಮುಂಡಿ ಟೆಂಪಲ್ಗೆ. ಸೊ ಈ ಚಾಮುಂಡಿ ಟೆಂಪಲಲ್ಲಿ ಪಾರ್ಕ್ ಮಾಡಿ ಹೋಗಿದ್ದೀನಿ. ಯಾವುದು ವೆಹಿಕಲ್ಸ್ ಇದ್ದಿಲ್ಲ. ಬಟ್ ಬರಬೇಕಾದ್ರೆ ಸೊ ಹೆವಿ ವೆಹಿಕಲ್ಸು, ಪಿನ್ ಟು ಪಿನ್ ವೆಹಿಕಲ್ಸು. ಸೊ ಕಾರ್ ಪಾರ್ಕಿಂಗಿಂದ ಹೊರತಾಗ ಸಾಹಸ ಮಾಡಿಬಿಟ್ಟಿದ್ದೀನಿ ಆಗ. ಓಕೆ, ನೈಸ್ ಎಕ್ಸ್ಪೀರಿಯನ್ಸು ಆ ಥರ ಕನೆಕ್ಟೆಡ್. ಸೊ ಅವಾಗಿಂದ ನಾನು ಮೈಸೂರಿಗೆ ಬರ್ತಾ ಇದ್ದೀನಿ. ಸರ್ ಗುಡ್ ಮೆಮೊರೀಸ್. ಬನ್ನಿ ಹೋಗೋಣ ದರ್ಶನಕ್ಕೆ. ಇಲ್ಲಿದೆ ನೋಡಿ ಚಾಮುಂಡಿ ಟೆಂಪಲ್ ನೋಡಿ.
ಸ್ಪೆಷಲ್ ಎಂಟ್ರಿನೂ ಫುಲ್ ರಶ್ ಇದೆ. ಮುಗಿಸ್ಕೊಂಡು ಸಿಗ್ತೀನಿ. ಸೊ ವಿಡಿಯೋ ಮಾಡೋಕ್ಕಾಗಲ್ಲ, ನೋಡ್ತಿರೋದು ಫುಲ್ ಆಫ್ ರಶ್. ಹಾಯ್ ವಿವರ್ಸ್, ಎಲ್ಲರೂ ಚಾಮುಂಡಿ ತಾಯಿ ದರ್ಶನ ಮಾಡ್ಕೊಂಬಿಡಿ. ಮಾಡ್ಕೊಂಡ್ರಾ? 3 ವರ್ಷ ಆದ್ಮೇಲೆ ದರ್ಶನ ಆಯಿತು ಫೈನಲಿ. ಬ್ಲಾಗ್ ಹೆಸರು ಎಷ್ಟು? ಫ್ರಂಟ್ ಇಂದ ನೋಡಿ ಯಾವ ತರ ಕಾಣುತ್ತೆ. ಈ ತರ ಇದೆ. ಕೈಯಲ್ಲಿ ದಾರ ಹಳೇದಾಗಿದೆ. ಸೊ ದೇವ್ರದು ಇನ್ನೊಂದು ಕಟ್ಟಿಸ್ಕೊಳೋಣ ಇಲ್ಲಿ. ಆಯ್ತು ಸರ್, ಇದೊಂದು ಬಿಚ್ಬಿಟ್ಟು ಕಟ್ತೀರಾ? ಇದೊಂದು ಇದು ಮಾಡಿ ಸರ್. ಕಡ್ಲಿ ನಿಮಗೆ ಸ್ವಾಮಿ ದಾರ ಕಟ್ಟಿಸ್ಕೊಂಡೆ. ಎಲ್ಲಿದೆ? ಲೆಟ್ಸ್ ಗೋ. ನಮ್ಮ ಫ್ರೆಂಡ್ಸ್ ಬರ್ತೀನಿ ಅಂತ ಹೇಳಿದ್ರೆ ಮೀಟ್ ಆಗಬೇಕು, ಹೋಗೋಣ ಬನ್ನಿ. ಊಟ ಇದ್ರೆ ಪ್ರಸಾದ ಮಾಡ್ಕೊಂಡು ಹೋಗೋಣ. ಅಲ್ಲಿದೆ ಊಟದ ದಾರಿ. ಸೊ ಐ ಥಿಂಕ್ ರಶ್ ಇರಬೇಕು, ಸಿಗುತ್ತಾ ಇಲ್ಲೋ ಗೊತ್ತಿಲ್ಲ ಪ್ರಸಾದ. ಬನ್ನಿ ನೋಡೋಣ. ಓಹೋ ರಶ್ ಇದೆ ಪ್ರಸಾದ. ಐ ಥಿಂಕ್ ಸಿಗಲ್ಲ ನಮಗೆ ಪ್ರಸಾದ. ಶಿವನಂದಿ ಇದೆ, ಶಿವನಂದಿ. ಹೇಗಿದೆ?